ಪಕ್ಕದ ಗೊಬ್ಬರ ಕ್ಯಾಂಪಿನಲ್ಲಿ ಶ್ರೀನಿವಾಸ್ ತಂದೆ ಪ್ರಸಾದ್ ರಾವ ರೈತರು ಬೇಡಿದ ಬೀಜಗಳನ್ನು ಪಾಕೆಟ್ಗಳಲ್ಲಿ ತುಂಬಿ ನಕಲಿ ಬೀಜ ಮಾರಾಟ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗೊಬ್ಬೂರು ಗ್ರಾಮದ ಪಕ್ಕದಲ್ಲಿರುವ ಗೊಬ್ಬೂರು ಕ್ಯಾಂಪಿನಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಶ್ರೀನಿವಾಸ್ ತಂದೆ ಪ್ರಸಾದ ರಾವ್ ಸುಮಾರು 15 ವರ್ಷಗಳಿಂದ ಕ್ಯಾಂಪಿನಲ್ಲಿ ವಾಸಿಸುತ್ತಿದ್ದು, ರೈತರಿಗೆ ವಂಚನೆ ಮಾಡಲು ಆಂಧ್ರ ಮೂಲದಿಂದ ನಕಲಿ ಬೀಜ ತಂದು, ರೈತರು ಬೇಡಿದ ಬೀಜಗಳನ್ನು ಪಾಕೇಟಿನಲ್ಲಿ ತುಂಬಿ ಮಾರಾಟ ಮಾಡುತ್ತಿದ್ದನ್ನು ರೈತರು ಗಮನಿಸಿ, ರೈತರ ಸೂಚನೆ ಮೇರೆಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂಬರೀಶ್ ಚಾಗಬಾವಿ ಇವರು ಸಂಬಂಧಪಟ್ಟ ಜಾಗೃತದಳ ವಿಜಿಲೆನ್ಸ್ ಅಧಿಕಾರಿಗಳಾದ ಶರಣಮ್ಮ ಮತ್ತು ಸುಬಾನಲ್ ಇಬ್ಬರು ಅಧಿಕಾರಿಗಳೊಂದಿಗೆ ಮತ್ತು ಪೊಲೀಸರ ಸಹಾಯದೊಂದಿಗೆ ದಾಳಿ ಮಾಡಿದಾಗ ಸುಮಾರು 4,50,000 ಅಂದಾಜು ಮೊತ್ತದ ನಕಲಿ ಬೀಜಗಳು ದೊರೆತಿದ್ದು ಮತ್ತು ಅದರಲ್ಲಿ ತುಂಬಲು ಯಾವುದೇ ಲೇಬಲ್ ಇಲ್ಲದಿರುವ ಪಾಕೆಟ್ಗಳು ದೊರೆತಿದ್ದು, ಮುಂದಿನ ತನಿಖೆಗೆ ಕೃಷಿ ಅಧಿಕಾರಿಗಳು ಕ್ರಮ ಕೈಗೊಂಡು ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನುವುದನ್ನೇ ಕಾದು ನೋಡಬೇಕಾಗಿದೆ. ವರದಿಗಾರರು ಗಾರಲದಿನ್ನಿ ವೀರನಗೌಡ. ಸರಿ ಸರ್, ಹಂಗೆ ಮಾಡಬೇಡ. ಓ ರಬ್ಬರ್ ಸಾಕು ಸಾಕು ಸಾಕು. ಅಲ್ಲ ಇದಾದ ಮಾಲ ಇವೇನಲ್ಲನ ಚೀಲಗ ಅವೇ ನೋಡಿ ಸಾಕ್ಷಿಗೆ ಹಾಗಣ್ಣ ತೆಗಿಡೋದು. ಈಗ ನೋಡ್ರಿ, ಈಗ ಕೇಳ್ರಿ, ಈಗ ಯಾಪ್ತಿ ಮೇ ಈಗ ರಾಜ್ಯದಾರಿ ಐದವ ಅಲ್ಲೇನು ಹಾಕಿರೇ ಬಿಟ್ರೆ ಅದ್ರ ನಿಮ್ಮ ಬಗ್ಗೆ ನಿಮಗೆ ಗೊತ್ತು. ಈಗ ಆದಮ್ಮ ರಾಜ್ಯದಾರಿ ಸ್ವಲ್ಪ ಗೊತ್ತು. ಆ ಪ್ಯಾಕೆಟ್ వచ్చిన కదా, ಈ ಪ್ಯಾಕೆಟ್ ಇಲ್ಲೇ ಇದ್ವಲ್ಲ, ಈ ಪ್ಯಾಕೆಟ್ ಇಲ್ಲೇ ಇದ್ವಿ, ಹೆಂಗ್ ಮಾಡ್ತಾವಮ್ಮ? గద్దులకి ఇంత తెస్తారా? ఈ ఎద్దులకి వేస్తారా? ప్యాకెట్లు ఉన్నాయి కదా, ప్యాకెట్లు తెచ్చారు చేయటంలో అసలు. అప్పుడు చేసేవాళ్ళు. ಇದ್ರ ಮೇಲೆ ನಂಬರ್ ಇದು ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಲೇಬಲಿಂಗ್ ಇಲ್ಲ, ಏನೇನಿಲ್ಲಲ್ಲಮ್ಮ ಇದ್ರ ಮೇಲೆ. ఈ మందుల గిందులు అన్ని అమ్ముతారా? మందులు ఉన్నాయి కదా, మందులు కొట్టుందా? ఎక్కడుంది? ಯಾರಮ್ಮ ನಿಮ್ಮ మగ ಯಾರು? మా మగ లేరు, ఊరికి. అది కాదమ్మా, కొట్టే అంగడి ఎక్కడుంది? కొట్టు మీది ఎక్కడ పెట్టుకున్నారు? ఆడ గబ్బూరు కాడ. గబ్బూరు కాడ పేరేముంది? ಚಿಲ್ಬಿಟ್ಟು ಪಟಾಸ್ಬಿಟ್ರಿ. ಇಲ್ಲಿ ನಡೆದಿರ್ತಕ್ಕಂಥ ಒಂದು ಬಿಡಿ ಬೀಜಗಳನ್ನು ಮಾರಾಟ ಮಾಡುವ ದಂಧೆ ಶ್ರೀನಿವಾಸ್ ತಂದೆ ಪ್ರಸಾದ್ ರಾವ್ ಮೂಲತಃ ಆಂಧ್ರ ಪ್ರದೇಶದವರು. ಇವರು ಸುಮಾರು 15 ವರ್ಷಗಳಿಂದ ಅಲ್ಲೇ ವಾಸವಿರುತ್ತಾರೆ. ವಾಸವಿದ್ದು ರೈತರಿಗೆ ಬಿಡಿ ಬೀಜಗಳನ್ನು ತಂದು ಅದು ಪ್ಯಾಕೆಟ್ ಮುಖಾಂತರ ಯಾವ ಕಂಪನಿ ಬೇಕಂದರೆ ಆ ಕಂಪನಿ ಪ್ಯಾಕೆಟ್ಗಳಲ್ಲಿ ತುಂಬಿ ಮಾರಾಟ ಮಾಡುವ ದಂಧೆ ಸುಮಾರು 15 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ರೈತರ ಒಂದು ಸೂಚನೆ ಮೇರೆಗೆ ನಿನ್ನೆ ಜಂಟಿ ನಿರ್ದೇಶಕರು ಮತ್ತು ಅವರ ತಂಡ ವಿಜಿಲೆನ್ಸ್ ತಂಡದೊಂದಿಗೆ ನಾವು ಭೇಟಿ ಕೊಟ್ಟಾಗ ಸುಮಾರು ಅಲ್ಲಿ 450ಕ್ಕೂ ಹೆಚ್ಚು ಕೆಜಿ ಸಿಕ್ಕಿದೆ. ಸುಮಾರು ಅದು ಅಂದಾಜು ಮೊತ್ತ 4,50,000 ರೂಪಾಯಿ. ಇವತ್ತು ನಾನು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾಕಂದರೆ ನೀವು ಮುಗ್ಧ ರೈತರು. ಇವತ್ತು ಆಂಧ್ರ ಭಾಗದ ಮೂಲತದವ್ರನ್ನ ಯಾವುದಕ್ಕೂ ನಂಬಬೇಡಿ. ಇಂಥ ಬೀಜಗಳನ್ನು ಇವತ್ತು ಬಿತ್ತನೆ ಮಾಡಿ, ಇವತ್ತು ನಮ್ಮ ಭಾಗದಲ್ಲಿ 50% ಹತ್ತಿ ಬಿತ್ತನೆ ಆಗಿದೆ. ಆದರೂ 50% ನಾಟಿ 50% ಸಸಿ ಮಾತ್ರ ಬಂದಿದೆ, ಇನ್ನೂ 50% ಬೀಜ ಮೊಳಕೆನೇ ಬಂದಿಲ್ಲ. ಇಂಥ ಮೋಸ ಹೋಗಬಾರ್ದೆಂದು ನಾನು ರೈತರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ದಂಧೆ ಸುಮಾರು ರಾಜ್ಯದಲ್ಲಿ ಅನೇಕ ದಂಧೆಗಳು ನಡೀತಾ ಇದ್ದಾವೆ.
ಇವತ್ತು ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಇನ್ನಿತರ ಇವತ್ತು ಯಾವುದೇ ಪರವಾನಿ ಇಲ್ಲ ಸ್ವಂತ ಗೋದಾಮುಗಳಲ್ಲಿ ಆಗಿರ್ಬೋದು, ಹೊಲದಲ್ಲಿಗಳಾಗಿರ್ಬೋದು ಸುಮಾರು ವರ್ಷಗಳಿಂದ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕರ್ನಾಟಕ ಸರ್ಕಾರ ಸಂಪೂರ್ಣ ನಿಗಾ ವಹಿಸಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತೇನು ಈ ಕಳಪೆ ಬೀಜ ಏನು ನಡೀತಾ ಇದೆ ಅಂಥವ್ರ ವಿರುದ್ಧ ಸೂಕ್ತ ಕಾನೂನು ತರಬೇಕು ಮತ್ತು ಅವರನ್ನು ಗಡೀಪಾರು ಮಾಡಬೇಕೆಂದು ನಾನು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕೂಡಲೇ ರೈತರಲ್ಲಿ ಮನವಿ, ಯಾವುದೇ ಆಗಲಿ ಇವತ್ತು ಕೃಷಿ ಜಂಟಿ ನಿರ್ದೇಶಕರಾಗಿರ್ಬೋದು ಮತ್ತು ಔಷಧ ಅಂಗಡಿಗಳಲ್ಲಿ ಎಲ್ಲ ಬೀಜಗಳನ್ನು ಖರೀದಿ ಮಾಡಬೇಕು. ತಾವು ಬೀಜ ಖರೀದಿ ಮಾಡಿರ್ತಕ್ಕಂಥ ರಸೀದಿಯನ್ನು ಪಡಿಬೇಕೆಂದು ನಾನು ರೈತರ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.